ಶಕ್ತಿ ಅನುಸಾರ ಮಾಡಬೇಕು. ನಾವು ಇಂದು ವಾಸವಿ ಶಾಲೆಯಲ್ಲಿ ರೋಪಿನೊಂದಿಗೆ ಅಭ್ಯಾಸ ಮಾಡಿದ್ದೀವಿ. ಇದರ ಒಂದು ಕಿರು ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಪ್ರತಿಯೊಬ್ಬರು ಅಭ್ಯಾಸನ ಮಾಡಿ. ಎಷ್ಟು ಪರ್ಫೆಕ್ಟ್ ಆಗಿದೆ, ಸೂಪರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ವೆರಿ ನೈಸ್. ಮುಂದಿನ ಅಭ್ಯಾಸ ಕಾಲಿನ ಸ್ನಾಯುಗಳಿಗೆ ಸ್ಟ್ರೆಚ್ ಮಾಡೋಂಥ ಅಭ್ಯಾಸ. ಬಲಗಾಲನ್ನು ಮುಂದೆ ತರ್ತೀರಾ, ಸ್ಟ್ರೆಚ್ ಮಾಡ್ತೀರಾ, ಕತ್ತನ್ನು ಹಿಂಭಾಗಕ್ಕೆ ಹಾಕ್ತೀರಾ, ಅಲ್ಲೇ ಇರ್ತೀರಾ. ಈ ಅಭ್ಯಾಸ ನಿರಂತರವಾಗಿ ಮಾಡಿದ್ರಿಂದ ನಿಮ್ಮ ಥೈಸ್ ಮಸಲ್ಸಿಗೆ ಶಕ್ತಿ ಕೊಡುತ್ತೆ, ಭುಜ ಭಾಗ ಸ್ಟ್ರಾಂಗ್ ಆಗುತ್ತೆ. ಕಾಲಿನ ಸ್ನಾಯುಗಳನ್ನು ಇನ್ನೂ ಸ್ವಲ್ಪ ಮೇಲೆ ಬರಬೇಕು. ಆರ್ವಿ ಮೇಲ್ ಬಾ, ಎಸ್, ಕತ್ತಿಂದ ಹಾಕು, ಸೂಪರ್, ಈ ಸ್ಥಿತಿಯಲ್ಲಿರಬೇಕು. ಮುಂದಿನ ಅಭ್ಯಾಸ ಮೇರುದಂಡವನ್ನು ಸ್ಟ್ರಾಂಗ್ ಮಾಡುತ್ತೆ. ಈ ಅಭ್ಯಾಸನ ಮಾಡುವಾಗ ಫಸ್ಟ್ ವಾರ್ಮಪ್ ಆಗಿರಬೇಕು. ಅಭ್ಯಾಸ ಕೈಗಳಿಗೆ ಶಕ್ತಿ ಕೊಡುವಂಥ ಅಭ್ಯಾಸ. ಎರಡು ಕೈಗಳಲ್ಲಿ ಒಂದು ಅಂತರ ಇರಲಿ. ರೋಪನ್ನು ಲಾಕ್ ಮಾಡಿದ್ದೀರಾ. ಉಸಿರನ್ನು ತುಂಬ್ತಾ ಎರಡು ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡ್ತೀರಾ. ಸ್ಟ್ರೆಚ್ ಅಪ್, ನಿಧಾನಕ್ಕೆ ಸ್ಟ್ರೆಚ್ ಮಾಡ್ತೀರಾ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು. ಹಾಗೆ ಮತ್ತೆ ಉಸಿರನ್ನ ಬಿಡ್ತಾ ಕೆಳಗೆ ಬರ್ತೀರಾ. ಈ ಅಭ್ಯಾಸ ಒಂದು 5ರಿಂದ 6 ಸಲ ಮಾಡ್ತಾ ಹೋಗಬೇಕು. ಮುಂದಿನ ಅಭ್ಯಾಸ ನಿಮ್ಮ ಭುಜದ ಸ್ನಾಯುಗಳಿಗೆ ಶಕ್ತಿ ಕೊಡುವಂಥ ಅಭ್ಯಾಸ. ಉಸಿರನ್ನು ತುಂಬ್ತಾ ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡ್ತೀರಾ. ನಿಮ್ಮ ಬಲಭಾಗಕ್ಕೆ ಬೆಂಡ್ ಮಾಡ್ತೀರಾ, ಮುಖದಲ್ಲಿ ಮಂದಹಾಸ. ಹಾಗೆ ಮತ್ತೆ ಮೇಲೆ ಬರ್ತೀರಾ. ಹಾಗೆ ಮತ್ತೆ ನಿಮ್ಮ ಎಡಭಾಗಕ್ಕೆ ಬೆಂಡ್ ಮಾಡ್ತೀರಾ. ಈ ಅಭ್ಯಾಸನೂ ಸಹ ನೀವು 4ರಿಂದ 5 ಸಲ ನಿರಂತರವಾಗಿ ಮಾಡಿದರೆ ಭುಜಕ್ಕೆ ಶಕ್ತಿ ಕೊಡುವಂಥ ಅಭ್ಯಾಸ. ಮುಂದಿನ ಅಭ್ಯಾಸ ನಿಮ್ಮ ಮೇರುದಂಡ, ಸೊಂಟ ಭಾಗ, ಭುಜ, ಕೈಗಳಿಗೆ ಒಳ್ಳೆ ಅಭ್ಯಾಸ. ಉಸಿರನ್ನ ತುಂಬ್ತಾ ಕೈಗಳನ್ನು ಮುಂದಕ್ಕೆ ಮೇಲೆತ್ತುತ್ತೀರಾ. ನಿಮ್ಮ ಬಲಕ್ಕೆ ಟರ್ನ್ ಆಗ್ತೀರಾ. ಹಾಗೆ ಮತ್ತೆ ಮುಂದೆ, ಮತ್ತೆ ಎಡಭಾಗಕ್ಕೆ ಟರ್ನ್ ಆಗ್ತೀರಾ. ಈ ಥರ ನಿರಂತರವಾಗಿ ಒಂದು 5ರಿಂದ 10 ಸಲ ಅಭ್ಯಾಸ ನಿರಂತರವಾಗಿ ಮಾಡಿದರೆ ನಿಮ್ಮ ಸೊಂಟ ಭಾಗ, ಮೇರುದಂಡಕ್ಕೆ ಒಳ್ಳೆ ಅಭ್ಯಾಸ. ಮುಂದಿನ ಅಭ್ಯಾಸ ನಮ್ಮ ರೋಪನ್ನು ಇಟ್ಕೊಳ್ತೀರಾ. ಆರಾಮಾಗಿ ಮುಂದಕ್ಕೆ ವಾಕ್ ಮಾಡ್ತೀರಾ. ಸೂಪರ್. ಈ ಥರ ನಿರಂತರವಾಗಿ ಮಾಡೋದ್ರಿಂದ ನಿಮ್ಮ ಭುಜ ಭಾಗ, ತೋಳು ಭಾಗ, ಹಾಗೆ ನಿಮ್ಮ ಬೆನ್ನಿನ ಸ್ನಾಯುಗಳಿಗೆ ಒಳ್ಳೆ ಅಭ್ಯಾಸ. ನಿರಂತರವಾಗಿ ಇದನ್ನು 3ರಿಂದ 4 ಸಲ. ಮುಂದಿನ ಅಭ್ಯಾಸ ಕೈ, ಕಾಲು ಎಲ್ಲ ಸ್ನಾಯುಗಳಿಗೆ ಒಳ್ಳೆ ಅಭ್ಯಾಸ. ಮೊದಲಿಗೆ ರೋಪನ್ನು ಇಟ್ಕೋತಾರೆ. ಹಾಗೆ ಕಾಲನ್ನು ಆರಾಮಾಗಿ ನಿಮ್ಮ ಶಕ್ತಿಯನುಸಾರ ಎಲ್ಲಿಗಾಗುತ್ತೆ ಅಲ್ಲಿ ಇಟ್ಕೊಳ್ತಾಳೆ. ಸೊ ಸ್ಟ್ರೆಚ್ ಮಾಡ್ತಾ ಪೂರ್ತಿ ಆರಾಮಾಗಿ ಸ್ಥಿತಿಯಲ್ಲಿ ಉಸಿರಾಟ, ಸಹಜವಾದ ಉಸಿರಾಟ, ನಾರ್ಮಲ್ ಬ್ರೀತಿಂಗಲ್ಲಿದ್ದೀರಾ. ಸೂಪರ್. ನಾವು ಧನುರಾಸನ ರೋಪಿನ ಸಹಾಯದಿಂದ ಮಾಡಿದ್ರೆ ಸ್ವಲ್ಪ ಪೊಸಿಷನ್ ಪರ್ಫೆಕ್ಟ್ ಆಗುತ್ತೆ. ನೋಡಿ, ಈ ಥರ ಪೊಸಿಷನ್ ಇರ್ತೀರಾ. ಉಸಿರ ತುಂಬ ಫಸ್ಟ್ ಕುತ್ತಿಗೆ ಭಾಗನ ಲಿಫ್ಟ್ ಮಾಡ್ತೀರಾ, ನಂತರ ಕೈಗಳನ್ನು ಲಿಫ್ಟ್ ಮಾಡ್ತೀರಾ. ಹಾಗೆ ಕಾಲುಗಳನ್ನು ಸ್ಟ್ರೆಚ್ ಮಾಡ್ತೀರಾ. ಕಾಲುಗಳ ಸ್ನಾಯುಗೆ, ಭುಜ, ಸೊಂಟ ಭಾಗ, ಹಾಗೆ ಮೇರುದಂಡಕ್ಕೆ ಒಳ್ಳೆ ಅಭ್ಯಾಸ. ಇದನ್ನು ಸಹ ಒಂದು 20ರಿಂದ 30 ಸೆಕೆಂಡ್ ಹೋಲ್ಡ್ ಮಾಡ್ತೀರಾ. ಮತ್ತೆ ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ ಭುಜ ಮತ್ತು ತೋಳಿನ ಭಾಗಕ್ಕೆ ಶಕ್ತಿ ಕೊಡುವಂಥ ಅಭ್ಯಾಸ. ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಉಸಿರನ್ನ ತುಂಬ್ತಾ ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡ್ತೀರಾ. ಹಾಗೆ ಬ್ಯಾಕ್ ನಿಧಾನ 1, ಮತ್ತೆ ಮೇಲೆತ್ತುತ್ತೀರಾ. ಕೈಗಳಲ್ಲಿ ಸೆಳೆತ ಮತ್ತೆ ಕೆಳಗೆ. ಈ ಅಭ್ಯಾಸನ ನಿರಂತರವಾಗಿ 6ರಿಂದ 10 ಸಲ ಮಾಡಿದ್ರೆ ಭುಜ, ಮೊಣಕೈ ಇದಕ್ಕೆಲ್ಲ ಶಕ್ತಿ ಕೊಡುವಂಥ ಅಭ್ಯಾಸ. ಮುಂದಿನ ಅಭ್ಯಾಸ ನಮ್ಮ ಹೊಟ್ಟೆಯ ಭಾಗಕ್ಕೆ ಹಾಗೂ ಮೇರುದಂಡ ಭಾಗಕ್ಕೆ. ಉಸಿರನ್ನ ತುಂಬ್ತಾ ಕೈಗಳನ್ನು ಮೇಲಕ್ಕೆ ಎತ್ತುತ್ತೀರಾ. ನಿಮ್ಮ ಬಲಭಾಗಕ್ಕೆ ಟರ್ನ್ ಆಗ್ತೀರಾ. ಬೆಂಡ್ ಮಾಡ್ತೀರಾ. ಹಣೆಯನ್ನು ನಿಮ್ಮ ಮಂಡಿಗೆ ಟಚ್ ಮಾಡ್ತೀರಾ. ಸಹಜವಾದ ಉಸಿರಾಟದಲ್ಲಿ ಅರ್ತಿರ್ತೀರಾ. ಮತ್ತು ಹಾಗೆ ಉಸಿರನ್ನ ತುಂಬ್ತಾ ಮೇಲಕ್ಕೆ ಬರ್ತೀರಾ. ಹಾಗೆ ನಿಮ್ಮ ಎಡಕ್ಕೆ ಟರ್ನ್ ಆಗ್ತೀರಾ. ಬೆಂಡ್ ಮಾಡ್ತೀರಾ. ಆರಾಮಾಗಿ ಸಹಜವಾದ ಉಸಿರಾಟದಲ್ಲಿರ್ತೀರಾ. ಈ ಅಭ್ಯಾಸನ ನಿರಂತರವಾಗಿ 5ರಿಂದ 6 ಸಲ ಮಾಡಿದ್ರೆ ಹೊಟ್ಟೆಯ ಸ್ನಾಯುಗಳಿಗೆ ಒಳ್ಳೆಯ ಅಭ್ಯಾಸ. ಹಾಗೆ ಮೇರುದಂಡಕ್ಕೂ ಸಹ ಶಕ್ತಿ ಕೊಡುವಂಥ ಅಭ್ಯಾಸ. ಭುಜ, ಮೊಣಕೈ, ಮಣಿಕಟ್ಟು ಎಲ್ಲ ಭಾಗಕ್ಕೂ ಶಕ್ತಿ ಕೊಡುವಂಥ ಅಭ್ಯಾಸ. ರಿಲ್ಯಾಕ್ಸ್, ವಿಶ್ರಾಮ್. ಮುಂದಿನ ಅಭ್ಯಾಸ ಪಶ್ಚಿಮೋತ್ತಾನಾಸನ. ಈ ಅಭ್ಯಾಸದಲ್ಲಿ ಮಾಡಿ. ಹಾಗೆ ಮಾಡಿದಾಗ ನೋಡಿ ಸ್ವಲ್ಪ ಮಾಡೋಕ್ಕೆ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಬಟ್ ರೋಪಿನ ಜೊತೆಯಲ್ಲಿ ಅಭ್ಯಾಸ ಮಾಡಿದಾಗ ಹೇಗಿರುತ್ತೆ ಅಂತ ನೋಡಿ ತೋರಿಸ್ತಾರೆ. ರೋಪನ್ನು ಹೋಲ್ಡ್ ಮಾಡ್ತೀರಾ 2 ಕೈಯಿಂದ. ಹಾಗೆ ಉಸಿರನ್ನ ತುಂಬ್ತಾ ಉಸಿರನ್ನ ಹೊರಗಡೆ ಹಾಕ್ತಾ ಆರಾಮಾಗಿ ರೋಪಿನ ಸಹಾಯದಿಂದ ಮಾಡಿದಾಗ ಆ ಪೊಸಿಷನನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು. ಪಶ್ಚಿಮೋತ್ತಾನಾಸನಕ್ಕೆ ಈ ರೋಪಿನ ಅಭ್ಯಾಸ ತುಂಬ ಹೆಲ್ಪ್ ಆಗುತ್ತೆ. ರಿಲ್ಯಾಕ್ಸ್, ವಿಶ್ರಾಮ್. ಮುಂದಿನ ಅಭ್ಯಾಸ ಕಾಲಿನ ಸ್ನಾಯುಗಳಿಗೆ ಶಕ್ತಿ ಕೊಡುವಂಥ ಅಭ್ಯಾಸ. ಕಾಫ್ ಮಸಲ್ಸ್ ಅಂದರೆ ಮೀನ್ಖಂಡ ಭಾಗ, ಮಂಡಿಯ ಭಾಗ, ಹಾಗೆ ಕೈಗಳಿಗೂ ಶಕ್ತಿ ಕೊಡುತ್ತೆ. ಉಸಿರನ್ನ ತುಂಬ್ತಾ ನಿಧಾನಕ್ಕೆ ನಿಮ್ಮ ಕಾಲನ್ನು ಈ ಥರ ಮೇಲಕ್ಕೆ ಲಿಫ್ಟ್ ಮಾಡ್ತೀರಾ. ಸೂಪರ್. ಅಲ್ಲೇ ಇರ್ತೀರಾ, ಹೋಲ್ಡ್ ಮಾಡ್ತೀರಾ. ಹಾಗೆ ಮತ್ತೆ ಕೆಳಗೆ ಬರ್ತೀರಾ.
ಈ ಥರ ನಿರಂತರವಾಗಿ ಒಂದು ಸಲ ಬಲಗಾಲು, ಒಂದು ಸಲ ಎಡಗಾಲಿಂದ ಅಭ್ಯಾಸ. ಮತ್ತು ಈಗ ಎಡಗಾಲಿಗೆ ಲಾಕ್ ಮಾಡ್ತೀರಾ ದಾರವನ್ನು ಆರಾಮಾಗಿ. ಹಾಗೆ ಮತ್ತೆ ಎಡಗಾಲಲ್ಲೂ ಸಹ ಅಭ್ಯಾಸ ಹುಸಿನ ತುಂಬ್ತಾ ಆರಾಮಾಗಿ ಅಭ್ಯಾಸದಲ್ಲಿದ್ದೀರಾ. ಸೂಪರ್. ನಿರಂತರವಾಗಿ ಎತ್ತರ ಅಭ್ಯಾಸ ಮಾಡೋದ್ರಿಂದ ಕಾಲಿನ ಸ್ನಾಯುಗಳಿಗೆ ಶಕ್ತಿ ಕೊಡುತ್ತೆ. ಈ ಅಭ್ಯಾಸನೂ ಸಹ 5ರಿಂದ 6 ಸಲ ನಿರಂತರವಾಗಿ ಮಾಡಬೇಕು. ಮುಂದಿನ ಅಭ್ಯಾಸ ನಿಮ್ಮ ಕಿಬ್ಬೊಟ್ಟೆ ಭಾಗಕ್ಕೆ ಶಕ್ತಿ ಕೊಡುವಂಥ ಅಭ್ಯಾಸ. ಉಸಿರನ್ನ ತುಂಬ್ತಾ ನಿಧಾನಕ್ಕೆ ನಿಮ್ಮ ಬಲಗಾಲಿಗೆ ಈ ಥರ ರೋಪ್ ಲಾಕ್ ಮಾಡಿರ್ತೀರಾ, ನಿಧಾನಕ್ಕೆ ಹಿಂದೆ ಹೋಗ್ತೀರಾ. ಹಾಗೆ ಸ್ಟ್ರೆಚ್ ಮಾಡ್ತಾ ಆರಾಮಾಗಿ. ಸೂಪರ್. ತುಂಬ ಅದ್ಭುತವಾದ ಅಭ್ಯಾಸ. ಹಾಗೆ ಮತ್ತೆ ಮೇಲೆ ಬರ್ತೀರಾ. ಮತ್ತೊಮ್ಮೆ ಈ ಅಭ್ಯಾಸನ 2 ಕಾಲಿಂದ ಮಾಡಬೇಕು. 2 ಕಾಲಿಂದ ಮಾಡಿದಾಗ ನಿಮ್ಮ ಕೋರ್ ಅಂದರೆ ಕಿಬ್ಬೊಟ್ಟೆ ಭಾಗಕ್ಕೆ ಶಕ್ತಿ ಕೊಡುತ್ತೆ. ಓಕೆ. ಅದರ ನಂತರ ಅರ್ಧ ಹಲಾಸನ ಸ್ಥಿತಿಯಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆ ಅನಿಸುತ್ತೆ, ಮತ್ತು ಮಾಡ್ತಾ ಮಾಡ್ತಾ ಅಭ್ಯಾಸದಲ್ಲಿ ಓಕೆ ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ ನಿಮ್ಮ ಥೈಸ್ ಮಸಲ್ಸಿಗೆ ಸ್ಟ್ರಾಂಗ್ ಮಾಡೋಂಥ ಅಭ್ಯಾಸ. ನಿಧಾನಕ್ಕೆ ನಿಮ್ಮ ಲಾಕನ್ನು, ಒಂದು ಕಾಲಿಗೆ ಲಾಕ್ ಮಾಡಿದ್ದೀರಾ ರೋಪನ್ನು, 2 ಕೈಯಿಂದ ಒಂದೇ ರೋಪನ್ನು ಇಟ್ಕೊಂಡಿದ್ದೀರಾ. ಉಸಿರನ್ನ ತುಂಬ್ತಾ ಆರಾಮಾಗಿ ಹಿಂದಕ್ಕೆ ಹೋಗ್ತೀರಾ, ಹೀಗೆ ಮಲ್ಕೊಳ್ತೀರಾ. ಸೂಪರ್. ನಿಧಾನಕ್ಕೆ ನಿಮ್ಮ ಎಡಗಾಲನ ಎಡಭಾಗಕ್ಕೆ ಸ್ಟ್ರೆಚ್ ಮಾಡ್ತೀರಾ, ಸ್ಟ್ರೆಚ್ ಮಾಡ್ತೀರಾ, ಸ್ಟ್ರೆಚ್ ಮಾಡ್ತೀರಾ. ಸೂಪರ್ ಅಭ್ಯಾಸ. ಕಾಲಿನ ಸ್ನಾಯುಗಳಿಗೆ, ಥೈಸ್ ಮಸಲ್ಸ್, ಕಾಫ್ ಮಸಲ್ಸ್, ಮಂಡಿಗೆ ಮತ್ತೆ ಹಾಗೆ ಮೇಲೆ ಬರ್ತೀರಾ, ಮತ್ತೆ ಹಾಗೆ ಕೆಳಗೆ ತರ್ತೀರಾ. ಸೂಪರ್. ತುಂಬ ಚೆನ್ನಾಗಿ ಅಭ್ಯಾಸ. ನಾವು ಧನುರಾಸನ ರೋಪಿನ ಸಹಾಯದಿಂದ ಮಾಡಿದ್ರೆ ಸ್ವಲ್ಪ ಪೊಸಿಷನ್ ಪರ್ಫೆಕ್ಟ್ ಆಗುತ್ತೆ. ನೋಡಿ, ಈ ಥರ ಪೊಸಿಷನ್ ಇರ್ತೀರಾ. ಉಸಿರ ತುಂಬ ಫಸ್ಟ್ ಕುತ್ತಿಗೆ ಭಾಗನ ಲಿಫ್ಟ್ ಮಾಡ್ತೀರಾ, ನಂತರ ಕೈಗಳನ್ನು ಲಿಫ್ಟ್ ಮಾಡ್ತೀರಾ. ಹಾಗೆ ಕಾಲುಗಳನ್ನು ಸ್ಟ್ರೆಚ್ ಮಾಡ್ತೀರಾ. ಕಾಲುಗಳ ಸ್ನಾಯುಗೆ, ಭುಜ, ಸೊಂಟ ಭಾಗ, ಹಾಗೆ ಮೇರುದಂಡಕ್ಕೆ ಒಳ್ಳೆಯ ಅಭ್ಯಾಸ. ಇದನ್ನು ಸಹ ಒಂದು 20ರಿಂದ 30 ಸೆಕೆಂಡ್ ಹೋಲ್ಡ್ ಮಾಡ್ತೀರಾ. ಮತ್ತೆ ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ ಕಾಲುಗಳ ಸ್ನಾಯುಗಳಿಗೆ ಹೀಗೆ ಆರಾಮಾಗಿ ಸ್ಟ್ರೆಚ್ ಮಾಡ್ತೀರಾ, ಹೋಲ್ಡ್ ಮಾಡ್ತೀರಾ, ಆರಾಮಾಗಿ ಸಹಜವಾದ ಉಸಿರಾಡ್ತೀರಾ. ಹಾಗೆ ಮತ್ತೆ ಕೆಳಗೆ ಬರ್ತೀರಾ, ಮತ್ತೊಮ್ಮೆ ಉಸಿರನ್ನ ತುಂಬ್ತಾ ಸ್ಟ್ರೆಚ್ ಮಾಡ್ತೀರಾ, ಹಾಗೆ ಮತ್ತೆ ಮುಂದೆ ಬರ್ತೀರಾ. ಈ ಅಭ್ಯಾಸ ನಿರಂತರವಾಗಿ 4ರಿಂದ 5 ಸಲ ಮಾಡಿದ್ರೆ ಥೈಸ್ ಮಸಲ್ಸ್ ಮತ್ತು ಮಂಡಿಯ ಹಿಂಭಾಗ, ಕಾಫ್ ಮಸಲ್ಸ್ಗೆ ಒಳ್ಳೆಯ ಅಭ್ಯಾಸ. ರಿಲ್ಯಾಕ್ಸ್, ವಿಶ್ರಾಮ.